ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬರ್ತ್ ಮತ್ತು ಡೆತ್ಸ್ಗಳಾದರೆ ಅವುಗಳನ್ನು ರೆಗ್ಯುಲೇಷನ್ ಮಾಡುವ ಸಲುವಾಗಿ ನಮ್ಮ ದೇಶದಲ್ಲಿ ದಿ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್ ಆ್ಯಕ್ಟ್ 1969 ಅಂತ ಹೇಳಿ ಈ ಒಂದು ಆ್ಯಕ್ಟ್ ಇದೆ. ಈ ಆ್ಯಕ್ಟ್ ಹೋಲ್ ಇಂಡಿಯಾಗೆ ಅಪ್ಲೈ ಆಗುತ್ತೆ. ಈ ಆ್ಯಕ್ಟ್ನಲ್ಲಿ ಬರುವಂತಹ ಸೆಕ್ಷನ್ 13ನ ಪ್ರಕಾರ ಒಂದು ವೇಳೆ ಬರ್ತ್ಸ್ ಮತ್ತು ಡೆತ್ಸ್ಗಳನ್ನು ರಿಜಿಸ್ಟರ್ ಮಾಡೋದಕ್ಕೆ ಲೇಟ್ ಆದಾಗ, ಅಂದರೆ ಪ್ರಿಸ್ಕ್ರೈಬ್ಡ್ ಪೀರಿಯಡ್ಗಿಂತ ಲೇಟ್ ಆದಾಗ, ಲೇಟ್ ಆಗಿದೆ ಆದರೆ 30 ಡೇಸ್ಗಿಂತ ಲೇಟ್ ಆಗಿಲ್ಲ ಅಂತ ಹೇಳಿದಾಗ ಲೇಟ್ ಫೀಯನ್ನು ಕಟ್ಬಿಟ್ಟು ಡೆತ್ ಅಥವಾ ಬರ್ತ್ಸ್ ಅನ್ನ ರಿಜಿಸ್ಟರ್ ಮಾಡಿಸ್ಬೋದು. ಒಂದು ವೇಳೆ 30 ಡೇಸ್ಗಿಂತ ಲೇಟ್ ಆಗಿದ್ದು ಆದರೆ 1 ಇಯರ್ಗಿಂತ ಒಳಗಡೆ ಇದ್ರೆ ಆಗ ರಿಜಿಸ್ಟ್ರರ್ಗೆ ಅಫಿಡವಿಟ್ ಅನ್ನ ಕೊಡೋ ಮುಖಾಂತರ ಡೆತ್ಸ್ ಅಥವಾ ಬರ್ತ್ಸ್ ಅನ್ನ ರಿಜಿಸ್ಟರ್ ಮಾಡಿಸಬಹುದು. ಒಂದು ವೇಳೆ 1 ವರ್ಷಕ್ಕಿಂತ ಜಾಸ್ತಿ ಲೇಟ್ ಆಗಿದ್ರೆ ಆಗ ಮೆಜಿಸ್ಟ್ರೇಟ್ ಅವರ ಕಡೆಯಿಂದ ಆರ್ಡರ್ ಮಾಡಿಸ್ಕೊಂಡು ಬಂದು ತಾವು ತಮ್ಮ ಡೆತ್ ಅಥವಾ ಬರ್ತ್ಸ್ ಅನ್ನ ರಿಜಿಸ್ಟ್ರಿ ಮಾಡಿಸಬಹುದು. ಹಾಗೆ ಈ ಸೆಕ್ಷನ್ ಅಡಿಯಲ್ಲಿ ಡೆತ್ಸ್ ಮತ್ತು ಬರ್ತ್ಸ್ ಗಳ ರಿಜಿಸ್ಟರ್ ಮಾಡೋದಕ್ಕೆ ಎಷ್ಟೇ ಲೇಟ್ ಆಗಿದ್ರು ಕೂಡ ಈ ಸೆಕ್ಷನ್ ಅಡಿಯಲ್ಲಿ ನಾವು ಮೆಜಿಸ್ಟ್ರೇಟ್ ಅವರ ಕಡೆಯಿಂದ ಆರ್ಡರ್ ಮಾಡಿಸ್ಕೊಂಡು ಬಂದು ತಮ್ಮ ಡೆತ್ಸ್ ಮತ್ತು ಬರ್ತ್ಸ್ ಗಳನ್ನ ರಿಜಿಸ್ಟರ್ ಮಾಡಿಸಬಹುದು.